ನ್ಯೂಸ್ ಬ್ಯೂರೋ ಅರ್ಪಿಸುವ ಪ್ರೊಫೆಸರ್ ಎನ್ ಸುಂದರರಾಜ್ ಅವರ ಹಿರಿಯರ ಹಾದಿ ಮಾಲಿಕೆಯ ಈ ಸಂಚಿಕೆ ನಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಾತಾಡ್ತಾ ಇರೋದು ರಾಷ್ಟ್ರಕವಿ ಕುವೆಂಪು ಅವರ ವಿಷಯ. ಕುವೆಂಪು ಕನ್ನಡದ ಹೆಮ್ಮೆ, ಕನ್ನಡದ ಆಸ್ತಿ. ಕುವೆಂಪು ಅವರು ಅತ್ಯಂತ ಮೇಧಾವಿ ವಿದ್ಯಾರ್ಥಿಯಾಗಿದ್ದರು. ಅವರು ಒಂದು ರೀತಿ ಅವರಿಗೆ ಕನ್ನಡದ ಕುರಿತಾಗಿ ಅಷ್ಟು ಆಸಕ್ತಿ ಇರಲಿಲ್ಲ. ಅವರು ಮೊದಲು ಆಂಗ್ಲ ಭಾಷೆಯಲ್ಲಿ ಕವನಗಳನ್ನ ಬರಿತಾ ಇತ್ತು. ಅವ್ರದ್ದು ಏನ್ ನಂಬಿಕೆ ಇತ್ತು ಅಂದ್ರೆ ಕನ್ನಡದಲ್ಲಿ ಎಲ್ಲ ಸಂವೇದನೆಗಳನ್ನ ಕನ್ನಡ ಭಾಷೆ ಸಶಕ್ತವಾಗಿ ಕನ್ನಡ ಭಾಷೆಯಲ್ಲಿ ಬರೆಯೋದು ಕಷ್ಟ ಅನ್ನೋ ಒಂದು ಚಿಂತನೆ ಅವರು. ಹಾಗಾಗಿ ಅವರು ಇಂಗ್ಲಿಷ್ ನಲ್ಲಿ ಕವನಗಳನ್ನ ಬರೀತಾರೆ, ಬರೆಯೋದಕ್ಕೆ ಆರಂಭ ಮಾಡ್ತಾರೆ. ಬಿಗಿನರ್ಸ್ ನ್ಯೂಸ್ ಅನ್ನೋ ಒಂದಿಷ್ಟು ಕವನಗಳನ್ನ ಸಂಕಲನ ಮಾಡಿ ಮೈಸೂರಿನಲ್ಲಿ ಅವರು 1912ರಲ್ಲಿ ಐರಿಷ್ನ ಖ್ಯಾತ ಕವಿ ಅಂದ್ರೆ ಐರ್ಲೆಂಡಿನ ಕವಿ ಕಜಿನ್ಸ್ ಅನ್ನೋರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ಈ ವಿದ್ಯಾರ್ಥಿ ಕುವೆಂಪು ತಮ್ಮ ಕವನಗಳನ್ನ, ತಾವು ಇಂಗ್ಲಿಷ್ ನಲ್ಲಿ ಬರೆದ ಕವನಗಳನ್ನ ತಗೊಂಡೋಗಿ ತೋರಿಸ್ತಾರೆ ಅವರು ಕಜಿನ್ಸ್ಗೆ. ಹೇಗಿದೆ ಅಂದ್ರೆ ದೊಡ್ಡ ಕವಿಗಳ ಜೊತೆಗೆ ಉದ್ಯೋನ್ಮುಖ ಕವಿಗಳು ಯಾವಾಗ್ಲೂ ತಮ್ಮ ಸಾಹಿತ್ಯದ ಕೃಷಿಯನ್ನ ತೋರಿಸಿ ಅವರಿಂದ ಅಭಿಪ್ರಾಯ ಪಡೆಯೋದು ವಾಡಿಕೆ. ಆ ರೀತಿ ತೋರಿಸಿದಾಗ ಅವ್ರ ಕಜಿನ್ಸ್ ಅವರು ಮೇಲಿಂದ ಕೆಳಗೆ ಅವರನ್ನ ನೋಡಿ ಇಂಥ ಒಂದು ನಿಮ್ಮ ಸ್ವದೇಶಿ ಚಿಂತನೆ ಇರುವ ನೀವು, ಅಂದ್ರೆ ಅವರ ವೇಷಭೂಷಣಗಳು, ಅವರ ನಡೆನುಡಿಗಳೆಲ್ಲದೂ ಭಾರತೀಯವಾಗಿತ್ತು. ಎಲ್ಲದೂ ಭಾರತೀಯವಾಗಿದೆ, ನೀವು ಬರ್ದಿರೋದು ಮಾತ್ರ ಭಾರತೀಯತೆ ಇಲ್ಲಲ್ಲ, ಅಂದ್ರೆ ಯಾಕೆ ಬೇರೆ ಭಾಷೆನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ಕುವೆಂಪು ಅವ್ರಿಗಿದ್ದಂತ ಅಭಿಪ್ರಾಯ ಹೇಳ್ತಾರೆ, ನನಗೆ ಕನ್ನಡದಲ್ಲಿ ಎಲ್ಲಾ ಭಾವಗಳನ್ನು ಭಾಷೆ ಮೂಲಕ ವ್ಯಕ್ತಪಡಿಸಕ್ ಆಗಲ್ಲ ಅಂತ. ಆಗ ಕಜಿನ್ಸ್ ಹೇಳೋ ಮಾತು ಬಹಳ ವಿಶೇಷವಾದ್ದು. ಪ್ರತಿ ಭಾಷೆಗೂ ತನ್ನದೇ ಆದ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಒಬ್ಬ ಸೂಕ್ತವಾದ ವ್ಯಕ್ತಿ ಆ ಭಾಷೆಯನ್ನ ಬಳಸ್ಕೊಂಡ ರೀತಿಯಲ್ಲಿ ಆ ಭಾಷೆ ಬೆಳೆಯುತ್ತೆ. ನಿಮ್ಮ ಭಾಷೆಯಲ್ಲಿ ನೀವು ಸಾಹಿತ್ಯ ಕೃಷಿ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಲಾಭ ಇದೆ. ನಿಮ್ಮ ಯೋಚನೆಗಳ, ನೀವು ಆಲೋಚಿಸುವ ಭಾಷೆಯಲ್ಲಿ ನಿಮ್ಮ ಕೃತಿ ಬಂದಾಗ ಹೆಚ್ಚು ಅದಕ್ಕೆ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಕುವೆಂಪು ಅವತ್ತಿನಿಂದ ಅವ್ರು ಶುರು ಮಾಡ್ತಾರೆ. ಅವರ ಅಮಲನ ಕಥೆಯನ್ನು ಮೊದಲ ಸಂಕಲನ ಕನ್ನಡದಲ್ಲಿ ಅವ್ರು ಬರೆದಾಗ, ಅಲ್ಲಿ ತನಕ ಅವ್ರು ಇಂಗ್ಲಿಷ್ ಕವಿತೆಗಳನ್ನ ಬರೆದಾಗ KV ಪುಟ್ಟಪ್ಪ ಅಂತ ಬರಿತಾ ಇರ್ತಾರೆ. ಕೊನೆಗೆ ಬರೆದ ಹೆಸರನ್ನ ಅಮಲನ ಕಥೆಯಿಂದ ಅವ್ರು ಕುವೆಂಪು ಅಂತ ಬರೆಯಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋರು ಏನು ಕಾವ್ಯನಾಮ ಇದೆ ಅಲ್ಲಿಂದ ಅವ್ರು ಶುರು ಮಾಡ್ತಾರೆ. ಮುಂದೆ ನಡೆದದ್ದು ಇತಿಹಾಸ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ತಂದು ಕೊಟ್ಟಂತ ಕನ್ನಡ ಕುಲಕೋಟಿಯ ಪ್ರಾತಸ್ಮರಣೀಯರು ಕುವೆಂಪುಗಳು. ಇದು ಅವರ ಜೀವನದಲ್ಲಿ ನಡೆದಂತ ಒಂದು ತಿರುವು ಕೊಟ್ಟಂತ ಒಂದು ದೊಡ್ಡ ಘಟನೆ. ನಮಸ್ಕಾರ.